ಇದು ನನ್ನ ಕಡೆಯಿಂದ ಪ್ರಶ್ನೆ. ಕೆಲವೊಮ್ಮೆ ಕೌನ್ಸಿಲರ್ಸ್ ಹತ್ರ ಹೋದಾಗ ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಸೀಕ್ರೆಟ್ಸ್ ಯಾರಿಗೂ ತಿಳಿದೇ ತಿಳಿಯಬಾರದು ಎಂಬ ವಿಷಯವನ್ನು ಹೇಳಿದಾಗ ಅವರು ಹೇಳ್ಬಿಡ್ತಾರೇನೋ ಅನ್ನೋ ಭಯ ಇತ್ತೆ. ಕೆಲವೊಮ್ಮೆ ಹೇಳಿದ್ದಾರೆ ಕೂಡ, ಅದನ್ನು ಕೂಡ ನಾವು ದ್ರೋಹ ಅಂತ ನಾವು ಪರಿಗಣಿಸ್ತೇವಲ್ಲ. ಇಂಥ ಸಮಯದಲ್ಲಿ ಏನು ಮಾಡೋದು? ಸೊ ಇಟ್ ಈಸ್ ವೆರಿ ಡೇಂಜರಸ್ ಆಯಿತಾ. ನಾವು ಕೌನ್ಸಿಲರ್ ಬಳಿ ಹೋಗುವಂತಹ ಕಾರಣನೇ ಯಾರ ಬಳಿಯಲ್ಲೂ ನಾನು ಹಂಚ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಇವರ ಬಳಿ ಹಂಚ್ಕೊಂಡ್ರೆ ನನಗೆ ಯಾವಾಗಲೂ ಒಂದು ರೀತಿಯಾದಂಥ ನೆಮ್ಮದಿ ಇರುತ್ತೆ. ಈ ಒಂದು ನೋವಿಂದ ಅವ್ರು ಹೊರಗಡೆ ಕರ್ತರ್ತಾರೆ. ಈ ಕಾನ್ಫಿಡೆನ್ಷಿಯಾಲಿಟಿ ಅನ್ನುವಂಥದ್ದು ಎಲ್ಲ ಕೌನ್ಸಿಲರಲ್ಲೂ ಇರಬೇಕು. ಆದರೆ ಪ್ರಾಬ್ಲಮ್ ಇಲ್ಲಿ ಏನಾಗ್ತದೆ ಗೊತ್ತಾ, ಇಲ್ಲಿಂದ ವಿಷ ತಗೊಂಡು ಅವರು ಇನ್ನೊಬ್ಬರಿಗೆ ಪಾಠ ಮಾಡಬೇಕಾದ್ರೆ, ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕಾದ್ರೆ ಏನು ಗೊತ್ತಾ, ನನ್ನ ಹತ್ರ ಒಬ್ಬರು ಈ ಥರ ಬಂದಿದ್ದರು, ಅವ್ರಿಗೆ ಈ ಥರ ಪ್ರಾಬ್ಲಮ್ ಇತ್ತು, ನಾನು ಈ ಥರ ಸಜೆಸ್ಟ್ ಮಾಡಿದೆ. ಪ್ರಾಕ್ಟಿಕಲ್ ಆಗಿ ಸಜೆಷನ್ ಹೇಳುವಂಥದ್ದು, ಅದು ಬೇರೆಯವ್ರಿಗೆ ತಿಳಿಸುವಂಥದ್ದು ಅದು ಮುಖ್ಯ ಅಂದ ಮಾತ್ರಕ್ಕೆ ಅವರ ವಿಷಯ ಹಗುರವಾಗಿ ಉಪಯೋಗಿಸ್ಬಾರ್ದು. ನೋಡಿ, ಕೌನ್ಸಿಲರ್ ಬಳಿ ಹೋಗ್ತಾ ಬರ್ತಾ ಅಂದರೆ ಆ ಕಾನ್ಫಿಡೆನ್ಷಿಯಾಲಿಟಿ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ನೀವು ಕಾಪಾಡಿಕೊಳ್ಳಲೇಬೇಕು. ಈ ಥರ ಆದಾಗ ನೀವು ಆ ಕೌನ್ಸಿಲರ್ನ ಬದಲಾಯಿಸುವಂಥದ್ದು ಬಹಳ ಸೂಕ್ತವಾಗಿರ್ತದೆ. ಸರಿಯಾದ ರೀತಿಯಲ್ಲಿ ನೀವು ಕೌನ್ಸಿಲರ್ಗಳನ್ನು ಹುಡುಕುವಂಥದ್ದು ಸಹ ಬಹಳ ಮುಖ್ಯವಾಗಿರ್ತದೆ. ನೀವು ಅನೇಕ ಫ್ರೆಂಡ್ಸ್ಗಳನ್ನು ವಿಚಾರಿಸಿ, ಇವಾಗೆಲ್ಲ ಅನೇಕ ವೆಬ್ಸೈಟ್ಗಳು ಇದೆ. ಆ ವೆಬ್ಸೈಟ್ಗಳ ಮೂಲಕ ನೀವು ಹೋದರೆ, ಅನೇಕ ಒಂದು ಒಳ್ಳೆಯ ಆರ್ಗನೈಸೇಷನ್ಗಳ ಮೂಲಕ ಹೋದರೆ ನಿಮಗೆ ಸರಿಯಾಗಿರುವಂಥ ಕೌನ್ಸಿಲರ್ ಸಹ ಸಿಗ್ತಾರೆ. ಆದರೆ ಆ ಕಾನ್ಫಿಡೆನ್ಷಿಯಾಲಿಟಿನ ಹಾಳು ಮಾಡುವಂಥದ್ದು ಬಹಳ ಬಹಳ ಕ್ರೂರವಾಗಿರುವಂಥ ಒಂದು ವರ್ತನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.